ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇರಾನ್ಗೆ ಟ್ರಂಪ್ ನೀಡಿರುವಂತಹ ಡೆಡ್ಲೈನ್ ಇಂದಿಗೆ ಅಂತ್ಯ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಹಿನ್ನೆಲೆ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿರುವಂತ ಡೆಡ್ಲೈನ್ ಇದು. ಇವತ್ತಿಗೆ ಅದು ಅಂತ್ಯ ಆಗ್ತಾ ಇದೆ. ಇರಾನ್ ಇನ್ನು US ಜೊತೆ ಶಾಂತಿ ಒಪ್ಪಂದ ಮಾಡಿಕೊಂಡಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಈ ತನಕ ಶಾಂತಿ ಒಪ್ಪಂದಕ್ಕೆ ಬಂದಿಲ್ಲ ಇರಾನ್. ಅಮೆರಿಕ, ಪಾಕಿಸ್ತಾನ ಶಾಂತಿ ಪ್ರಸ್ತಾವವನ್ನು ತಿರಸ್ಕರಿಸಿದೆ. ಇರಾನ್ USಗೆ ಕೆಲವು ಷರತ್ತುಗಳನ್ನು ಶಾಂತಿ ಪ್ರಸ್ತಾಪಿಸಿದ ವಿಷಯವಾಗಿ ನೀಡಿದೆ ಇರಾನ್. ಇನ್ನು ಇವತ್ತು ಡೆಡ್ಲೈನ್ ಅಂತ್ಯ ಆಗ್ತಾ ಇದೆ. ವಿಶ್ವದ ದೊಡ್ಡಣ್ಣ ಅಮೆರಿಕ ಕೊಟ್ಟಿರೋ ಅಂಥ ಡೆಡ್ಲೈನ್ ಇದು. ಇವತ್ತು ಏನಾದರೂ ಶಾಂತಿ ಒಪ್ಪಂದದ ಮಾತುಕತೆಗೆ ಇರಾನ್ ಬರಲಿಲ್ಲ ಅಂದರೆ ಒಂದೇ ದಿನದಲ್ಲಿ ಇರಾನ್ ದೇಶವನ್ನು ಸಂಪೂರ್ಣವಾಗಿ ನಾಶಪಡಿಸುವಂಥ ಶಕ್ತಿ ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ ಅನ್ನೋ ಮಾತನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಡೊನಾಲ್ಡ್ ಟ್ರಂಪ್ ನೀಡಿರೋ ಅಂಥ ಡೆಡ್ಲೈನ್ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಈವರೆಗೂ ಕೂಡ ಇರಾನ್ ತನ್ನ ಪಟ್ಟನ್ನು ಸಡಿಲಿಸಿಲ್ಲ, ಒಂದಷ್ಟು ಷರತ್ತುಗಳನ್ನು ಕೂಡ ವಿಧಿಸ್ತಾ ಇದೆ ಅನ್ನೋ ಮಾಹಿತಿ. ಒಂದು ವೇಳೆ ಏನಾದರೂ ಶಾಂತಿ ಮಾತುಕತೆಗೆ ಒಪ್ಪಲಿಲ್ಲ ಅಂದರೆ ಮುಂದೆ ಆಗೋ ಅಂಥ ಪರಿಣಾಮಗಳ ಬಗ್ಗೆ, ಜೊತೆಗೆ ಶಾಂತಿ ಒಪ್ಪಂದಕ್ಕೆ ಒಪ್ಪಿದ್ರೆ ಆಗೋ ಅಂಥ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ. ಹೌದು ಮಧುಸೂದನ್, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ನೀಡಿದಂತ ಡೆಡ್ಲೈನ್ ಇವತ್ತು ರಾತ್ರಿಗೆ ಅಂತ್ಯ ಆಗ್ತಾ ಇದೆ. ಮುಖ್ಯವಾಗಿ ಇವತ್ತು ರಾತ್ರಿ ಒಳಗಾಗೇನೆ ಇರಾನ್ ಅಮೆರಿಕದ ಜೊತೆಗೆ ಶಾಂತಿ ಒಪ್ಪಂದವನ್ನ ಮಾಡ್ಕೊಳ್ಬೇಕು, ಕದನ ವಿರಾಮ ಘೋಷಣೆಗೆ ಒಪ್ಕೊಳ್ಬೇಕು ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಆದ್ರೆ ಅಮೆರಿಕ ವಿಧಿಸಿದಂತ ಡೆಡ್ಲೈನ್ ಒಳಗಾಗಿನ ಇರಾನ್ ಶಾಂತಿ ಒಪ್ಪಂದವನ್ನ ಮಾಡ್ಕೊಂಡಿಲ್ಲ ಮತ್ತು ಕದನ ವಿರಾಮಕ್ಕೂ ಕೂಡ ಒಪ್ಕೊಂಡಿಲ್ಲ. ಅಮೆರಿಕ ಕೊಟ್ಟಿದಂತಹ ಎಲ್ಲಾ 10 ಬೇಡಿಕೆಗಳನ್ನು ಕೂಡ ಈಗಾಗಲೇ ಇರಾನ್ ತಿರಸ್ಕರಿಸಿದೆ, ಶಾಂತಿ ಒಪ್ಪಂದವನ್ನು ಕೂಡ ತಿರಸ್ಕರಿಸಿದೆ. ಮುಖ್ಯವಾಗಿ ಈಗ ಇರಾನ್ ಕೂಡ ಹೊಸದಾಗಿ 10 ಬೇಡಿಕೆಗಳನ್ನ ಅಮೆರಿಕದ ಮುಂದೆ ಇಟ್ಟಿದೆ. ಈ 10 ಬೇಡಿಕೆಗಳು ಏನೇನು ಅಂತ ಅಂದ್ರೆ, ಮೊದಲನೇದಾಗಿ ಒಂದು ಕದನ ವಿರಾಮ ಅನ್ನೋದು ಕೇವಲ ತಾತ್ಕಾಲಿಕ ಆಗ್ಬಾರ್ದು, ಅದು ಶಾಶ್ವತ ಕದನ ವಿರಾಮ ಆಗ್ಬೇಕು. ಇರಾನ್ ಮೇಲೆ ಇನ್ನು ಮುಂದೆ ಇಸ್ರೇಲ್ ಆಗ್ಲಿ ಅಮೆರಿಕ ಆಗ್ಲಿ ಯಾವುದೇ ರಾಷ್ಟ್ರಗಳು ಮಿಲಿಟರಿ ದಾಳಿಯನ್ನ, ಏರ್ ಸ್ಟ್ರೈಕ್ ಗಳನ್ನ ನಡೆಸಬಾರ್ದು. ಜೊತೆಗೆ ಈ ಕದನ ವಿರಾಮ ಅನ್ನೋದು ಕೇವಲ ತನ್ನ ಗಡಿಯೊಳಗೆ ಮಾತ್ರನೇ ಸೀಮಿತ ಆಗ್ಬಾರ್ದು, ಬದಲಿಗೆ ಯಮನ್ ದೇಶ, ಲೆಬನಾನ್ ದೇಶ ಸೇರಿದಂತೆ ತನ್ನ ಮಿತ್ರ ರಾಷ್ಟ್ರಗಳ ಮೇಲೂ ಕೂಡ ಯಾವುದೇ ದಾಳಿಯನ್ನ ಇರಾನು, ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಮಾಡಬಾರ್ದು ಅಂತೇಳಿ ಇರಾನ್ ಈಗ ಷರತ್ತುಗಳನ್ನ ವಿಧಿಸ್ತಾ ಇದೆ. ಜೊತೆಗೆ ಬೇಡಿಕೆಗಳನ್ನು ಕೂಡ ಇಡ್ತಾ ಇದೆ. ಜೊತೆಗೆ ಹೊರ್ಮುಜ್ ಜಲಸಂಧಿಯ ಮೇಲೆ ಸಂಪೂರ್ಣವಾದಂತಹ ಅಧಿಕಾರ ತನಗೆ ಇರಬೇಕು, ಅಲ್ಲಿ ಟೋಲ್ ಅನ್ನ ಸಂಗ್ರಹಿಸತಕ್ಕಂಥ ಅಧಿಕಾರ ಇರಬೇಕು. ಜೊತೆಗೆ ತನಗೆ ನ್ಯೂಕ್ಲಿಯರ್ ಶಕ್ತಿಯನ್ನ ಶಾಂತಿಯುತ ಉದ್ದೇಶಗಳಿಗೆ ಅಂದ್ರೆ ಇಂಧನ ಉತ್ಪಾದನೆಗೆ ಬಳಸಲಿಕ್ಕೆ ಅವಕಾಶ ಇರಬೇಕು ಅನ್ನುವ ಬೇಡಿಕೆಯನ್ನು ಕೂಡ ಅಮೆರಿಕದ ಮುಂದೆ ಇಡ್ತಾ ಇದೆ. ಈ ಬೇಡಿಕೆಗಳಿಗೆ ಈಗ ಅಮೆರಿಕ ಒಪ್ಪುತ್ತಾ ಇಲ್ವಾ ಅನ್ನೋ ಒಂದು ಕುತೂಹಲ ಇದೆ. ಮತ್ತೊಂದು ಕಡೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇವತ್ತು ರಾತ್ರಿ ಒಳಗಡೆ ಶಾಂತಿ ಒಪ್ಪಂದ ಮಾಡ್ಕೊಳ್ಳದೆ ಇದ್ರೆ ನಾವು ಇರಾನ್ನ ಮೇಲೆ ದಾಳಿಯನ್ನ ನಡೆಸ್ತೇವೆ, ಒಂದೇ ರಾತ್ರಿ ಒಳಗಾಗಿನೇ ಇರಾನ್ ಅನ್ನ ಸಂಪೂರ್ಣವಾಗಿ ನಾಶಪಡಿಸತಕ್ಕಂತ ಶಕ್ತಿ ಸಾಮರ್ಥ್ಯ ನಮ್ಗಿದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕೂಡ ಈಗ ಮತ್ತೊಮ್ಮೆ ಇರಾನ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇರಾನ್ ಅನ್ನ ಸಂಪೂರ್ಣವಾಗಿ ನಾಶಪಡಿಸ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ರಾತ್ರಿ ಒಳಗೆ ಒಪ್ಪಂದ ಮಾಡ್ಕೊಳ್ಳದೆ ಇದ್ರೆ ಅದಾದ ಬಳಿಕ ನಾವು ಒಂದೇ ರಾತ್ರಿನಲ್ಲಿ ಇರಾನ್ ಅನ್ನ ನಾಶಪಡಿಸ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ರಾತ್ರಿಯ ಬಳಿಕ ಇರಾನ್ನ ಮೇಲೆ ಅಮೆರಿಕ ತೀವ್ರವಾದಂತಹ ಏರ್ ಸ್ಟ್ರೈಕ್ ಅನ್ನ ನಡೆಸುತ್ತಾ, ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸುತ್ತಾ ಅನ್ನೋ ಒಂದು ಕುತೂಹಲದ ಪ್ರಶ್ನೆ ಕೂಡ ಈಗ ಎದುರಾಗಿದೆ. ಮತ್ತು ಯುದ್ಧ ತೀವ್ರ ಸ್ವರೂಪವನ್ನು ಪಡಿಬಹುದು ಅನ್ನತಕ್ಕಂತಹ ಆತಂಕ ಕೂಡ ಇಡೀ ಜಗತ್ತನ್ನ ಕಾಡ್ತಾ ಇದೆ. ಯುದ್ಧ ತೀವ್ರ ಸ್ವರೂಪವನ್ನು ಪಡೆದ್ರೆ ಅದರ ಪರಿಣಾಮ ಇಡೀ ಜಗತ್ತಿನ ಮೇಲೆ ಉಂಟಾಗುತ್ತೆ. ಜಗತ್ತಿನಲ್ಲಿ ಕಚ್ಚಾ ತೈಲ, ಗ್ಯಾಸ್ ಪೂರೈಕೆ ಮತ್ತು ಬೇರೆ ಬೇರೆ ಅಗತ್ಯ ಸಾಮಗ್ರಿಗಳ ಪೂರೈಕೆಯಲ್ಲಿ ದೊಡ್ಡ ಮಟ್ಟಿಗಿನ ವ್ಯತ್ಯಯ ಉಂಟಾಗುತ್ತೆ. ಹೀಗಾಗಿ ಇದರ ಪರಿಣಾಮ ಜಗತ್ತಿನ ಎಲ್ಲಾ ದೇಶಗಳಿಗೂ ಕೂಡ ತಟ್ಟುತ್ತೆ. ಇದರ ಪರಿಣಾಮ ಕೇವಲ 3-4 ರಾಷ್ಟ್ರಗಳಿಗೆ ಸೀಮಿತ ಆಗೋದಿಲ್ಲ, ಅಥವಾ ಗಲ್ಫ್ ರಾಷ್ಟ್ರಗಳಿಗೆ ಸೀಮಿತ ಆಗೋದಿಲ್ಲ, ಜಗತ್ತಿನ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ತಟ್ಟುತ್ತೆ. ಹೀಗಾಗಿ ಈ ಒಂದು ಯುದ್ಧವನ್ನ ನಿಲ್ಲಿಸಬೇಕು ಅಂತೇಳಿ ಎಲ್ಲಾ ರಾಷ್ಟ್ರಗಳು ಕೂಡ ಪ್ರಯತ್ನವನ್ನ ಮಾಡ್ತಾ ಇವೆ. ಅಮೆರಿಕಕ್ಕೆ ಎಷ್ಟೇ ಹೇಳಿದ್ರು ಕೂಡ ಡೊನಾಲ್ಡ್ ಟ್ರಂಪ್ ಕೇಳ್ತಾ ಇಲ್ಲ. ಆಂತರಿಕವಾಗಿ ಅಮೆರಿಕದೊಳಗೂ ಕೂಡ ಯುದ್ಧವನ್ನ ಮುಂದುವರಿಸೋದಕ್ಕೆ ತೀವ್ರವಾದಂತಹ ವಿರೋಧ ಇದೆ. 66% ಜನ ಯುದ್ಧಕ್ಕೆ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಪಕ್ಷದೊಳಗಡೆನೂ ಕೂಡ ವಿರೋಧ ಇದೆ, ಮತ್ತು ವಿರೋಧ ಪಕ್ಷದಲ್ಲೂ ಕೂಡ ಈ ಒಂದು ಯುದ್ಧವನ್ನ ಮುಂದುವರಿಸಬಾರ್ದು ಅನ್ನೋದೊಂದು ಒತ್ತಾಯ ಇದೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಹೀಗಾಗಿ ಈಗ ಮುಂದೆ ಯಾವ ಸ್ವರೂಪವನ್ನ ಈ ಯುದ್ಧ ಪಡ್ಕೊಳ್ಳುತ್ತೆ ಅನ್ನೋದು ಇವತ್ತು ರಾತ್ರಿಯ ಬಳಿಕ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಧುಸೂದನ್, ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.